ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಘಟನಾ ಸ್ಥಳದಲ್ಲಿದ್ದ ದರ್ಶನ್ ಫೋಟೋ ಪತ್ತೆಯಾಗಿದೆ. ರೇಣುಕಾಸ್ವಾಮಿ ಕೊಲೆಯ ಸಂದರ್ಭದಲ್ಲಿ ನಟ ದರ್ಶನ್ ಶೆಡ್ ಅಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ರೇಣುಕಾಸ್ವಾಮಿ ಕೊಲೆಯ ವೇಳೆ ದರ್ಶನ್ ಬೇರೆ ಎಲ್ಲೂ ಇರಲಿಲ್ಲ, ಶೆಡ್ ಅಲ್ಲೇ ಇದ್ರು. ಪಟ್ಟಣಗೆರೆ ಶೆಡ್ ನಲ್ಲಿ ದರ್ಶನ್ ಫೋಟೋಗಳು ಈಗ ರಿಟ್ರೀವ್ ಆಗಿದೆ. ಪ್ರಮುಖ ಸಾಕ್ಷಿಯ ಮೊಬೈಲ್ ಅಲ್ಲಿ ಈ ಫೋಟೋ ಪತ್ತೆಯಾಗಿದೆ. 3 ಆರೋಪಿಗಳ ಜೊತೆಗೆ ದರ್ಶನ್ ಫೋಟೋಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಶೆಡ್ ಅಲ್ಲಿ ಇರಲೇ ಇಲ್ಲ ಅನ್ನುವಂತಹ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದೀಗ ಮುಖ್ಯ ಸಾಕ್ಷಿಯ ಮೊಬೈಲ್ ಅಲ್ಲಿ ಪತ್ತೆಯಾಗಿದೆ ಫೋಟೋ. ಹಾಗಾದ್ರೆ ಆ 3 ಜೊತೆ ದರ್ಶನ್ ಎಲ್ಲಿ ಫೋಟೋ ತೆಗೆಸಿಕೊಂಡ್ರು, ಅದರಲ್ಲಿ ಯಾರ್ಯಾರು ಇದ್ದಾರೆ, ಆ ಆರೋಪಿಗಳ ಜೊತೆ ದರ್ಶನ್ ಫೋಟೋ ತೆಗೆಸಿಕೊಂಡಂತಹ ಸಂದರ್ಭದ ಸಾಕ್ಷ್ಯ ಏನೇನಿದೆ, ಇವೆಲ್ಲದರ ಬಗ್ಗೆ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಹಾಗಾದ್ರೆ A6 ಜಗದೀಶ್, A7 ಅನುಕುಮಾರ್, ಅದೇ ರೀತಿಯಾಗಿ ರವಿಶಂಕರ್ ಜೊತೆಗೆ ಫೋಟೋವನ್ನ ದರ್ಶನ್ ತೆಗೆಸಿಕೊಂಡಿದ್ದು, 3 ಆರೋಪಿಗಳ ಜೊತೆಗೆ ದರ್ಶನ್ ಫೋಟೋಗೆ ಪೋಸ್ ಅನ್ನ ಕೂಡ ಕೊಟ್ಟಿದ್ರು. ಪ್ರಮುಖ ಸಾಕ್ಷಿ ಪುನೀತ್ ಮೊಬೈಲ್ ಅಲ್ಲಿತ್ತು ಈ ಫೋಟೋಗಳು, ಅದನ್ನ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಪುನೀತ್ ಅನ್ನುವರಿಗೆ ಸೇರಿದ ಸ್ಯಾಮ್ಸಂಗ್ ಮೊಬೈಲ್ ನಲ್ಲಿ ರಿಟ್ರೀವ್ ಆಗಿದೆ ಈ ಎಲ್ಲಾ ಫೋಟೋಗಳು. ಮೊಬೈಲ್ ಫೋನ್ ನಲ್ಲಿದ್ದ ಫೋಟೋಗಳನ್ನ FSL ನಲ್ಲಿ ರಿಟ್ರೀವ್ ಮಾಡಲಾಗಿದೆ. ಫೋಟೋ ತೆಗೆಸಿಕೊಂಡ ಬಗ್ಗೆ 3 ಆರೋಪಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಆ 3 ಹೇಳಿಕೆಯ ಆಧಾರದ ಮೇಲೆಗೆನೆ ಪುನೀತ್ ಮೊಬೈಲ್ ಅಲ್ಲಿ ಫೋಟೋವನ್ನ ರಿಟ್ರೀವ್ ಮಾಡಲಾಗಿದೆ. ಈಗಾಗಲೇ ಆ ಫೋಟೋಗಳು ಪೊಲೀಸರಿಗೆ ಸಿಕ್ಕಿದೆ. FSL ನಲ್ಲಿ ಆ ಮೊಬೈಲ್ ಮೂಲಕ ಫೋಟೋವನ್ನ ರಿಟ್ರೀವ್ ಗೊಳಿಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಒಂದು ದೊಡ್ಡ ಮಟ್ಟದ ಸಾಕ್ಷ್ಯ ಅಂತಾನೆ ಹೇಳಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಅತ್ಯಂತ ತಿರುವನ್ನ ಪಡೆಯುವಂತಹ ಪ್ರಮುಖ ಘಟ್ಟ ಅಂತಾನು ಕೂಡ ಇದನ್ನ ಅಂದ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಆದಾಗ ದರ್ಶನ್ ಇರಲಿಲ್ಲ ಅನ್ನುವಂತಹ ಮಾತುಗಳು, ಚರ್ಚೆಗಳು ಕೂಡ ನಡೆದಿತ್ತು. ಅದರಲ್ಲೂ ಕೂಡ ಅದೇ ರೀತಿಯಾಗಿ ವಕೀಲರು ವಾದವನ್ನ ಕೂಡ ಮಂಡನೆ ಮಾಡಿದ್ರು. ಆದ್ರೆ ಇದೀಗ ಈ 3 ಫೋಟೋಗಳು ಯಾವ ರೀತಿಯಾಗಿ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡಬಹುದು ಅಂತ ಅನ್ಸುತ್ತೆ? ನವಿತಾ, ಏನು ನಟ ದರ್ಶನ್ ಆ ಒಂದು ಕೊಲೆ ಸಂದರ್ಭದಲ್ಲಿ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮತ್ತಷ್ಟು ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಏನು ಪ್ರಮುಖ ಸಾಕ್ಷಿಯೊಬ್ಬನ ಒಂದು ಮೊಬೈಲ್ ಫೋನನ್ನು ರಿಟ್ರೀವ್ ಮಾಡಿದಾಗ ಅದರಲ್ಲಿ ದರ್ಶನ್ ಇರುವ ಸುಮಾರು 8 ಫೋಟೋಗಳು ಕೂಡ ಪತ್ತೆಯಾಗಿರೋದು. ಏನು ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿರುವಂಥ ಏನು ಜಗದೀಶ್ ಇರ್ಬೋದು, ಮತ್ತು ಅನುಕುಮಾರ್ ಇರ್ಬೋದು, ಮತ್ತೊಬ್ಬ ಆರೋಪಿ ರವಿಶಂಕರ್ ಇರುವಂಥ ಒಂದು ಅವ್ರ ಜೊತೆ ಫೋಟೋ ತೆಗೆಸಿರುವಂಥ ಒಂದು ಫೋಟೋಗಳೀಗ ಸಾಕ್ಷಿಯೊಬ್ಬನ ಮೊಬೈಲ್ ಫೋನ್ನಲ್ಲಿ ಪತ್ತೆಯಾಗಿದೆ. ಏನು ಆರೋಪಿಗಳನ್ನು ವಿಚಾರಣೆ ಮಾಡಿದಾಗ ತಾವು ಕೂಡ ಒಂದು ದರ್ಶನ್ ಜೊತೆ ಫೋಟೋವನ್ನು ತೆಗೆಸಿಕೊಂಡಿರೋದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಆ ಒಂದು ಫೋಟೋಗಳು ಯಾರ ಮೊಬೈಲ್ನಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಒಂದು ಮಾಹಿತಿ ಇರಲಿಲ್ಲ. ನಂತರ ಆ ಒಂದು ಫೋಟೋ ತೆಗೆದಂಥ ಮೊಬೈಲ್ ಯಾರ್ದು ಅಂತ ಪರಿಶೀಲನೆ ಮಾಡಿದಾಗ ಅದು ಪ್ರಮುಖ ಸಾಕ್ಷಿಯೊಬ್ಬನ ಮೊಬೈಲ್ ಫೋನ್ ಅನ್ನೋದು ಕೂಡ ಗೊತ್ತಾಗಿತ್ತು. ಅದು ಏನು ಅಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದು ವ್ಯಕ್ತಿ ಏನಾಗಿರ್ತಾನೆ ಪುನೀತ್ ಎಂಬಾತ, ಆತನ ಒಂದು ಮೊಬೈಲ್ ಫೋನ್ನಲ್ಲಿ ದರ್ಶನ್ ಈ ಒಂದು 3 ಆರೋಪಿಗಳ ಜೊತೆ ಒಂದು ಫೋಟೋಗೆ ಒಂದು ಪೋಸನ್ನು ಕೊಟ್ಟಿರ್ತಾರೆ. ನಂತರ ಆ ಒಂದು ಸಾಕ್ಷಿ ಒಂದು ಮೊಬೈಲ್ ಫೋನನ್ನು ವಶಕ್ಕೆ ಪಡೆದು ಅದನ್ನು FSLಗೆ ಕಳಿಸಿ ಅದನ್ನು ರಿಟ್ರೀವ್ ಮಾಡಿದಾಗ ಅಲ್ಲಿ ಸುಮಾರು 8 ಫೋಟೋಗಳು ಪತ್ತೆಯಾಗಿದೆ. ಏನು ಪ್ರಮುಖ ಆರೋಪಿ A6 ಆಗಿರುವಂತಹ ಜಗದೀಶ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿರ್ತಾರೆ. ಮತ್ತೆ ಮತ್ತೊಬ್ಬ A7 ಆರೋಪಿ ಅನುಕುಮಾರ್ ಜೊತೆ ಫೋಟೋ ತೆಗೆಸಿರ್ತಾರೆ. ಮತ್ತೊಬ್ಬ ಆರೋಪಿ ರವಿಶಂಕರ್ ಜೊತೆ ಫೋಟೋ ತೆಗೆಸ್ಕೊಂಡಿರೋದು ಕೂಡ ಗೊತ್ತಾಗಿರೋದು. ಈಗ ಈ ಎಲ್ಲ ಒಂದು ಫೋಟೋಗಳನ್ನ ಪೊಲೀಸರು ಕೂಡ ರಿಟ್ರೀವ್ ಮಾಡಿ ಅದನ್ನ ಏನು ಮತ್ತೆ ಹೆಚ್ಚುವರಿ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಿದ್ದಾರೆ ಅದರಲ್ಲಿ ಉಲ್ಲೇಖ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಇವೆಲ್ಲವೂ ಕೂಡ ಪ್ರಮುಖ ಸಾಕ್ಷಿಗಳು ಆಗಿರೋದ್ರಿಂದ ದರ್ಶನ್ ಆ ಒಂದು ಸ್ಥಳದಲ್ಲಿ ಆ ಒಂದು ಸಮಯದಲ್ಲಿ ಸ್ಥಳದಲ್ಲಿ ಹಾಜರಿದ್ರು ಅನ್ನೋದ್ರ ಬಗ್ಗೆ ಇವು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಎವಿಡೆನ್ಸ್ ಆಗಿರೋದ್ರಿಂದ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಕೂಡ ಈಗ ಪೊಲೀಸರು ಮುಂದಾಗಿದ್ದಾರೆ. ನವಿತಾ, ಮುನಿರಾಜು, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ. ಜೊತೆಗೆ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಅನೇಕ ಅಂಶಗಳನ್ನು ಕೂಡ ಈಗಾಗಲೇ ಉಲ್ಲೇಖ ಮಾಡಲಾಗುತ್ತೆ. ಪ್ರಮುಖವಾಗಿ ಈಗಾಗಲೇ ಸೋಮವಾರ ಅಥವಾ ಮಂಗಳವಾರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇರುವಂತಹ ಈ ಸಂದರ್ಭದಲ್ಲಿ ಮತ್ತೊಂದು ಕಡೆ ಈಗಾಗಲೇ ಪುನೀತ್ ಅನ್ನುವರು ಯಾವ ರೀತಿಯಾಗಿ ಇಡೀ ಒಂದು ಸಾಕ್ಷ್ಯವನ್ನ ಅಂದ್ರೆ ಈ 3 ಅಂದ್ರೆ ಈ ಎಲ್ಲ ಫೋಟೋಗಳು ಸಿಕ್ಕಿದೆಯಲ್ಲ 3 ಆರೋಪಿಗಳು ತೆಗೆಸಿಕೊಂಡಂತಹ ಫೋಟೋಗಳು, ಇದನ್ನ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ರು. ಪ್ರಮುಖವಾಗಿ ಈಗಾಗಲೇ ಇದು ಕೊಲೆ ಆದ ನಂತರ ತೆಗೆಸಿಕೊಂಡಂತಹ ಫೋಟೋಗಳು ಅಥವಾ ಅದಕ್ಕಿಂತ ಮುಂಚೆ ತೆಗೆಸಿಕೊಂಡಂತಹ ಫೋಟೋಗಳು ಹೇಗೆ?
ನವಿತಾ ಏನು ಈ ಮೂವರು ಆರೋಪಿಗಳು ಕೂಡ ದರ್ಶನ್ ಜೊತೆ ಫೋಟೋ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಈ ಒಂದು ಸ್ಥಳಕ್ಕೆ ಹಾಜರಾಗಿರ್ತಾರೆ. ಯಾಕಂದ್ರೆ ರವಿಶಂಕರ್ ಏನಿದ್ದಾನೆ ಈತ ಕ್ಯಾಬ್ ಚಾಲಕನಾಗಿರ್ತಾನೆ, ಮತ್ತೆ ಅನುಕುಮಾರ್ ಕೂಡ ಒಂದು ಹೊರಗಡೆ ವ್ಯಕ್ತಿ, ಮತ್ತೊಬ್ಬ ಜಗದೀಶ್ ಏನಿದ್ದಾನೆ ಈತ ಕೂಡ ಒಂದು ದುರ್ಗದ ಮೂಲದ ಒಂದು ವ್ಯಕ್ತಿ ಆಗಿರ್ತಾನೆ. ದರ್ಶನ್ ಅವತ್ತು ಅಲ್ಲಿ ಸಿಗ್ತಾರೆ, ಫೋಟೋ ತೆಗೆಸ್ಕೊಳ್ಬಹುದು ಅನ್ನೋ ಒಂದು ಆಸೆಯಿಂದ ಅವರು ಆ ಒಂದು ಘಟನಾ ಸ್ಥಳಕ್ಕೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಕೃತ್ಯ ನಡೆದ ನಂತರ ಆರೋಪಿಗಳು ಫೋಟೋವನ್ನು ತೆಗೆಸ್ಕೊಂಡಿರೋದು ಕೂಡ ಗೊತ್ತಾಗಿರೋದು. ನಂತರ ಇದೆಲ್ಲವೂ ಕೂಡ ಸಾಕ್ಷಿಯೊಬ್ಬನ ಮೊಬೈಲ್ ಫೋನ್ನಲ್ಲಿ ಸೆರೆಯಾಗಿರೋದು. ಆದರೆ ಈ ಒಂದು ಫೋಟೋಗಳು ಕೃತ್ಯಕ್ಕೂ ಮುನ್ನ ತೆಗೆದಿರುವಂಥವ ಅಥವಾ ಕೃತ್ಯದ ನಂತರ ತೆಗೆದಿರುವಂಥವ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಏನು ತನಿಖೆಯನ್ನು ನಡೆಸ್ತಾ ಇರೋದು. ಯಾಕಂದ್ರೆ ಅವೆಲ್ಲವೂ ಕೂಡ ಒಂದು ಮೊಬೈಲ್ನಲ್ಲಿ ಪತ್ತೆ ಆಗಿರೋದ್ರಿಂದ ಅದನ್ನು ರಿಟ್ರೀವ್ ಮಾಡಿದರೆ ಮತ್ತೆ ಅದರ ಸಮಯವನ್ನು ಮೆನ್ಷನ್ ಮಾಡಬೇಕಾಗುತ್ತೆ, ಯಾವ ಸಮಯದಲ್ಲಿ ಮತ್ತೆ ಯಾವ ಸಂದರ್ಭದಲ್ಲಿ ಇದನ್ನು ತೆಗೆದಿದ್ದರು ಅನ್ನೋದ್ರ ಬಗ್ಗೆ. ಆದರೂ ಕೂಡ ಪೊಲೀಸರು ಇದನ್ನು ರಿಟ್ರೀವ್ ಮಾಡಿ ಅವರ ಒಂದು ಸ್ಟೇಟ್ಮೆಂಟ್ ಏನಿದೆ, ಮೂವರು ಆರೋಪಿಗಳನ್ನು ವಿಚಾರಣೆ ಮಾಡಿದಾಗ ಫೋಟೋಗೋಸ್ಕರ ನಾವು ಅಲ್ಲಿಂದ ಬಂದಿರೋ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ನಂತರ ಅವರು ಕೊಟ್ಟಂತ ಒಂದು ಹೇಳಿಕೆ ಮೇರೆಗೆ ಈಗ ಸಾಕ್ಷಿ ಮೊಬೈಲ್ನಲ್ಲಿ ಇವುಗಳನ್ನು ರಿಟ್ರೀವ್ ಮಾಡಿರೋದು. ಮತ್ತೆ ಈಗಾಗಲೇ ಸಾಕ್ಷಿಯ ಒಂದು ಹೇಳಿಕೆಯನ್ನು ಕೂಡ ಪೊಲೀಸರು ರೆಕಾರ್ಡ್ ಮಾಡಿದ್ದು, ಯಾವ ಸಂದರ್ಭದಲ್ಲಿ ತೆಗೆಯಲಾಗಿತ್ತು ಮತ್ತೆ ಅವರ ಒಂದು ಫೋಟೋವನ್ನ ಸಾಕ್ಷಿಯ ಮೊಬೈಲ್ನಲ್ಲಿ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನವಿತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಮುನಿರಾಜು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀವಿ. ಈಗ ನಾವು ನಿಮ್ಗೆ ತೋರಿಸ್ತಾ ಇರುವ ಫೋಟೋ ಇದೆಯಲ್ಲ, A2 ದರ್ಶನ್, A6 ಜಗದೀಶ್, ಈಗ ಮೂವರು A6, A7, A8 ಈ ಮೂವರು ಕೂಡ ದರ್ಶನ್ ಜೊತೆ ಫೋಟೋವನ್ನ ತೆಗೆದುಕೊಂಡಿದ್ದಾರೆ. ಅವರು ಬಂದಿರುವ ಉದ್ದೇಶನೇ ಅದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ A2 ದರ್ಶನ್ ಜೊತೆಗೆ A6 ಅದೇ ರೀತಿಯಾಗಿ A7 ಅನುಕುಮಾರ್ ಕೂಡ ಒಂದೇ ಸ್ಥಳದಲ್ಲಿ ಫೋಟೋವನ್ನ ತೆಗೆದುಕೊಂಡಿದ್ದಾರೆ. ಅಲ್ಲಿ ದರ್ಶನ್ ಅವರ ಡ್ರೆಸ್ ಅನ್ನು ನಾವು ಗಮನಿಸಬಹುದು, ಹಿಂದೆ ಇರುವಂತಹ ವೆಹಿಕಲ್ ಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. A2 ದರ್ಶನ್ ಜೊತೆಗೆ A8 ರವಿಶಂಕರ್ ಒಂದೇ ಪ್ಲೇಸ್ ಅಲ್ಲಿ ನಿಂತು ಈ ಮೂವರು ಫೋಟೋವನ್ನ ತೆಗೆದುಕೊಂಡಿರುವುದನ್ನ ನೀವಿಲ್ಲಿ ಗಮನಿಸಬಹುದು. ದರ್ಶನ್ ಅವತ್ತು ಹಾಕಿಕೊಂಡಂತಹ ಟಿ ಶರ್ಟ್, ಅದರ ಹಿಂದೆ ಇರುವಂತಹ ವೆಹಿಕಲ್, ಇದ್ದಂತಹ ಜಾಗ, ಇವೆಲ್ಲವನ್ನ ಗಮನಿಸಿದಾಗ ಅಲ್ಲಿ ಗೊತ್ತಾಗೋದು ಅವತ್ತಿನ ದಿನ ದರ್ಶನ್ ಆ ಒಂದು ಪಟ್ಟಣಗೆರೆ ಶೆಡ್ ಅಲ್ಲಿ ಇದ್ರು ಅನ್ನೋದು ಬಹಳ ಪ್ರಮುಖವಾಗಿ ಇಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಮೂಲಕ ಈ ಪ್ರಕರಣದಲ್ಲಿ ಏನೇನಾಗಿದೆ, ಯಾವ ರೀತಿಯಾಗಿ ದರ್ಶನ್ ಪಾತ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಜೊತೆಗೆ ಈಗಾಗಲೇ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಈ ಎಲ್ಲ ಪ್ರಮುಖ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ದರ್ಶನ್ ಇದ್ರಾ ಇಲ್ವಾ ಅನ್ನುವಂಥ ಚರ್ಚೆಯ ಜೊತೆಗೆ ಇಲ್ಲಿ ಮತ್ತಷ್ಟು ಸಾಕ್ಷ್ಯಗಳು ಈಗ ಪೊಲೀಸರಿಗೆ ಸಿಕ್ಕಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗಿರುವಂತಹ ಪುನೀತ್ ಅವರ ಫೋನ್ ನಲ್ಲಿ ಈ ಎಲ್ಲಾ ಫೋಟೋಗಳು ರಿಟ್ರೀವ್ ಆಗಿರುವಂತದ್ದು. FSL ಗೆ ಕಳುಹಿಸಿದ್ದಾರೆ. ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಾಗ ಈ ಎಲ್ಲಾ ಫೋಟೋಗಳು ಸಿಕ್ಕಿದೆ. ಇದರಲ್ಲಿ ಆಲ್ಮೋಸ್ಟ್ 8 ಫೋಟೋಗಳು ಸಿಕ್ಕಿದೆ ಅಂತಾನೆ ಈಗಾಗಲೇ ಚಾರ್ಜ್ ಶೀಟ್ ನಲ್ಲೂ ಕೂಡ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. A6 ಜಗದೀಶ್ ಈಗ ತೋರಿಸ್ತಾ ಇರುವಂತಹ ಫೋಟೋ A2 ದರ್ಶನ್ ಜೊತೆಗೆ, A6 ಜಗದೀಶ್ ಜೊತೆಗೆ A7 ಅನು ಕೂಡ ಅಲ್ಲೇ ಇರುವಂತದ್ದು, A8 ರವಿಶಂಕರ್ ಕೂಡ ಅಲ್ಲೇ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ ಇಡೀ ಪ್ರಕರಣಕ್ಕೆ ಇದು ಯಾವ ರೀತಿಯಾಗಿ ತಿರುವನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಒಂದೇ ಸ್ಥಳ, ಒಂದೇ ದರ್ಶನ ಹಾಕಿರುವಂತಹ ಬಟ್ಟೆ, ಜನ ಚೇಂಜ್, ಹಿಂದ್ಗಡೆ ವೆಹಿಕಲ್ ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಪಟ್ಟಣಗೆರೆ ಶೆಡ್ ಅಲ್ಲೇ ತೆಗೆದಿರುವಂತಹ ಫೋಟೋಗಳ ಇದು ಹೇಗೆ? ನವಿತಾ, ಈಗಾಗಲೇ ಈ ಒಂದು ಫೋಟೋಗಳೇನಿದೆ ಅದರಲ್ಲಿ ಮೂವರು ಆರೋಪಿಗಳನ್ನು ನೋಡ್ಬೋದು. A6 ಮತ್ತೆ A6 ಆಗಿರುವಂತಹ ಜಗದೀಶ್ ಇರ್ಬೋದು, ಮತ್ತೆ A7 ಆಗಿರುವಂತಹ ಅನುಕುಮಾರ್ ಇರ್ಬೋದು, ಮತ್ತೆ A8 ಆಗಿರುವಂತಹ ಒಂದು ರವಿಶಂಕರ್ ಏನಿದ್ದಾರೆ, ಈ ಮೂವರು ಆರೋಪಿಗಳು ಅಲ್ಲಿ ದರ್ಶನ್ ಜೊತೆ ಒಂದು ಫೋಟೋವನ್ನ ತೆಗೆಸ್ಕೊಂಡಿರೋದನ್ನ ನೋಡ್ಬೋದು. ಮತ್ತೆ ಅದರ ಹಿಂದೆ ಒಂದು ಜೀಪ್ ಕೂಡ ಇದೆ. ಆ ಒಂದು ಜೀಪ್ ಕೂಡ ಆ ಒಂದು ಸಂದರ್ಭದಲ್ಲಿ ಬಳಕೆ ಆಗಿತ್ತು ಅಂತ ಹೇಳಿ ಕೂಡ ಮೆನ್ಷನ್ ಆಗಿರೋದು. ಮತ್ತೆ ಈ ಎಲ್ಲ ಒಂದು ಫೋಟೋಗಳನ್ನ ಅವರು ಪೊಲೀಸರ ತನಿಖೆ ಸಂದರ್ಭದಲ್ಲಿ ಒಬ್ಬ ಸಾಕ್ಷಿಯ ಮೊಬೈಲ್ ಫೋನಲ್ಲಿ ತೆಗೆದಿರುವಂತಹ ಫೋಟೋಗಳು ಕೂಡ ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ FSL ಅವರು ಏನು ರಿಟ್ರೀವ್ ಮಾಡಿರುವಂತಹ ಒಂದು ಮಾಹಿತಿ ಮತ್ತೆ ರಿಪೋರ್ಟ್ ಏನಿದೆ ಅದನ್ನು ಕೂಡ ಈಗ ಉಲ್ಲೇಖ ಮಾಡಿರೋದು. ಘಟನಾ ಸ್ಥಳದಲ್ಲಿ ದರ್ಶನ್ ಅವರು ಪ್ರತ್ಯಕ್ಷರಾಗಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡುವಂತ ಸಲುವಾಗಿ ಈ ಒಂದು ಫೋಟೋಗಳನ್ನ ರಿಟ್ರೀವ್ ಮಾಡಿ ಈಗ ಅದನ್ನ ತನಿಖೆಯನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಮತ್ತೆ ಅದನ್ನು ಕೂಡ ಈಗ ಹೆಚ್ಚುವರಿ ಏನು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಅವರು ಉಲ್ಲೇಖವನ್ನು ಮಾಡ್ತಾ ಇರೋದು. ಅದರಿಂದ ಈ ಮೂವರು ಆರೋಪಿಗಳ ಜೊತೆ ದರ್ಶನ್ ಅವರು ಘಟನಾ ಸ್ಥಳದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಈಗ ಈ ಒಂದು ಫೋಟೋಗಳನ್ನ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಒಂದು ಫೋಟೋದಲ್ಲಿ ನೋಡಬಹುದು ಕೆಲವು ಸೀಸಿಂಗ್ ವೆಹಿಕಲ್ಸ್ ಏನಿದೆ ಆ ಒಂದು ವೆಹಿಕಲ್ಸ್ ಹಿಂಭಾಗದಲ್ಲಿ ಕೂಡ ಕಾಣಿಸುತ್ತೆ. ಅದರಿಂದ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಈ ಒಂದು ಫೋಟೋಗಳ ಮುಖಾಂತರ ಪೊಲೀಸರು ಅದನ್ನ ಪ್ರೂವ್ ಮಾಡೋದಕ್ಕೆ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಏನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಮೂವರು ಆರೋಪಿಗಳಿದ್ರೆ ಆ ಒಂದು ಆರೋಪಿಗಳ ಜೊತೆ ದರ್ಶನ್ ಅವರು ಈ ಒಂದು ಫೋಟೋಗಳಿಗೆ ಪೋಸ್ ಕೊಟ್ಟಿರೋದು ಕೂಡ ಈಗ ಗೊತ್ತಾಗಿರುವಂತದ್ದು. ನವಿತಾ.